ದೇಶದ ಆರ್ಥಿಕತೆಯಲ್ಲಿ ಏಕಸ್ವಾಮ್ಯವನ್ನು ಸ್ಥಾಪಿಸಲಾಗುತ್ತಿದ್ದು, ಸಾರ್ವಜನಿಕ ಆಸ್ತಿಗಳನ್ನು ಖಾಸಗಿಯವರಿಗೆ ಹಸ್ತಾಂತರಿಸಲಾಗುತ್ತದೆ. ಮುಂದೊಂದು ದಿನ ಈ ದೇಶವನ್ನೇ ಮಾರಿಬಿಡುತ್ತಾರೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬುಧವಾರ ವಾಗ್ದಾಳಿ ನಡೆಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಎಐಸಿಸಿ ಅಧಿವೇಶನದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಆರ್ಥಿಕತೆಯಲ್ಲಿ ಏಕಸ್ವಾಮ್ಯವನ್ನು ಸ್ಥಾಪಿಸಲಾಗುತ್ತದೆ. ಸಾರ್ವಜನಿಕ ಆಸ್ತಿಗಳನ್ನು ಖಾಸಗಿಯವರಿಗೆ ಹಸ್ತಾಂತರಿಸಲಾಗುತ್ತದೆ. ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಇಡಬ್ಲ್ಯೂಎಸ್ ಮೀಸಲಾತಿಗೆ ಹೊಡೆತ ಬಿದ್ದಿದೆ. ಉದ್ಯೋಗ ಒದಗಿಸುವ ಉದ್ದೇಶ ಸರ್ಕಾರಕ್ಕಿಲ್ಲ. ಹೀಗಾಗಿ ಸಾರ್ವಜನಿಕ ವಲಯವನ್ನು ಒಂದೊಂದಾಗಿ ಮಾರಾಟ ಮಾಡುತ್ತಿದ್ದಾರೆ. ಈ ಮೂಲಕ ಅವರ ಸ್ನೇಹಿತರಿಗೆ ಸಹಾಯ ಮಾಡುತ್ತಿದ್ದಾರೆ. ಈ ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಮುಂದೊಂದು ದಿನ ಮೋದಿಯವರು ಈ ದೇಶವನ್ನೇ ಮಾರಿಬಿಡುತ್ತಾರೆಂದು ಕಿಡಿಕಾರಿದರು. ಪಂಡಿತ್ ಜವಾಹರಲಾಲ್ ನೆಹರು ನಿರ್ಮಿಸಿದ ಸಾರ್ವಜನಿಕ ವಲಯದ ಕಾರ್ಖಾನೆಗಳನ್ನು ಮೋದಿ ಮುಗಿಸುತ್ತಿದ್ದಾರೆ. ಈ ದೇಶದ ಭವಿಷ್ಯದ ಪೀಳಿಗೆಗೆ ನಾವೇನು ನೀಡುತ್ತಿದ್ದೇವೆ? ಮೋದಿ ಸರ್ಕಾರಕ್ಕೆ ಕಾಂಗ್ರೆಸ್ಸನ್ನು ನಿಂದಿಸುವುದನ್ನು ಬಿಟ್ಟರೆ ಮೋದಿಯವರ ಬಳಿ ಯಾವುದಕ್ಕೂ ಉತ್ತರವಿಲ್ಲ ಎಂದು ಹೇಳಿದರು. अमेरिका ने हमारे खिलाफ 26% टैरिफ लगा दिया, पर इस पर संसद में बहस नहीं होने दिया, क्योंकि उसी दोपहर में हम इसको उठाए थे, लेकिन उन्होंने इसको माना नहीं। देश की अर्थव्यवस्था में मोनोपोली स्थापित किया जा रहा है। सार्वजनिक संपत्तियां धीरे धीरे निजी हाथों में सौंपी जा रही है। पब्लिक सेक्टर यूनिट्स बेचकर लाखों परमानेंट सरकारी नौकरियां और एससी, एसटी, ओबीसी, ईडब्ल्यूएस के आरक्षण पर चोट की गई है कि जो दलितों को, पिछड़ों को और अपर कास्ट में भी जो गरीब लोग हैं उनके लिए जो रिजर्वेशन था, वो रिजर्वेशन के तहत वो भर्ती नहीं करना चाहते हैं, नौकरी नहीं देना चाहते हैं। इसीलिए एक एक करके पब्लिक सेक्टर को तो बेच रहे हैं और अपने दोस्तों को वो सुपुर्द कर रहे हैं। तो ऐसा अगर चला तो एक दिन मोदी सरकार और खुद मोदी जी इस देश को बेच के जाने वाले हैं, ऐसा मैं कहूंगा। क्योंकि उनको अगर फिक्र होती, जो पंडित जवाहरलाल नेहरू जी ने इस देश के बड़े बड़े कारखाने बनाए, और ऐसे कारखानों को, ऐसे जो पब्लिक सेक्टर को ये मोदी जी खत्म कर रहे हैं। और मैं आगे कहना चाहता हूं, बताऊंगा मैं क्या कर रहे हैं। एयरपोर्ट, पोर्ट, माइनिंग या पावर, मीडिया हाउसेस हो या टेलीकम्युनिकेशंस, यहां तक कि अमेरिका के बिना ऑक्शन के सैटेलाइट टेक्नोलॉजी अपने उद्योगपति मित्रों को ये सरकार दिलवा रही है, जिससे हमारी राष्ट्रीय सुरक्षा को भी खतरा है। इसीलिए हमको सोचना है, ये कोई व्यक्तिगत बात नहीं है, किसी पार्टी की बात नहीं है। हम, आप और हम मिलके देश के लिए क्या कर रहे हैं, आने वाले पीढ़ी को क्या देना चाहते हैं आप। लेकिन उनके पास कोई उत्तर नहीं। वो सिर्फ कांग्रेस को गालियां देने के सिवाय, कांग्रेस को भला बुरा कहने के सिवाय दूसरी बात वो नहीं करते। ಬೀದರ್ ಜಿಲ್ಲೆಯ ಭೋವಿ ವಡ್ಡರ ಸಮಾಜದ ವಿದ್ಯಾರ್ಥಿಗಳು 2024-25ನೇ ಸಾಲಿನ ಪದವಿ ಪೂರ್ವ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದ ಪ್ರಯುಕ್ತ ಸಮಾಜದ ಬಾಂಧವರು ಹಾಗೂ ಬೀದರ್ ಜಿಲ್ಲಾ ಭೋವಿ ವಡ್ಡರ ಸಮಾಜದ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಎಣ್ಕುರೆ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ಈ ಸನ್ಮಾನದಲ್ಲಿ ಮಾರುತಿ ಎಣ್ಕುರೆ, ಭಗತ್ ಸಿಂಧೆ, ಅಂಕುಶ್ ಶಿವರಾಜ್ ರಾಮ್ಲೆ ಭಾಗಿಯಾದರು. ನಗರದ ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜಿನ ಪಲ್ಲವಿ ವೆಂಕಟರಾಮ್ಲೆ ಕಲಾ ವಿಭಾಗ 95%, ವಿಶಾಲ್ ಜಗನ್ನಾಥ್
ರಾಮ್ನೆ ಕಲಾ ವಿಭಾಗ 86.6, ಅರುಣ್ ಅಶೋಕ್ ಕ್ಲಾಸ್ ಕಲಾ ವಿಭಾಗ 81.60%, ಸಾವಿತ್ರಿ ತುಕಾರಾಮ್ ಕಲಾ ವಿಭಾಗ 74% ಹಾಗೂ ಭಾಲ್ಕಿ ಸಂಗಮೇಶ್ವರ್ ಪದವಿ ಪೂರ್ವ ಕಾಲೇಜಿನ ಅಂಜಲಿ ಗೋವಿಂದ್ ಸೂರ್ಯವಂಶಿ ವಿಜ್ಞಾನ ವಿಭಾಗ 78.83% ಅತಿ ಹೆಚ್ಚು ಅಂಕಗಳು ಪಡೆದ ವಿದ್ಯಾರ್ಥಿಗಳಿಗೆ ಭೋವಿ ವಡ್ಡರ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಯಲಬುರ್ಗಾ ಪಟ್ಟಣದ ಶ್ರೀ ಗ್ರಾಮ ದೇವತೆ ಜಾತ್ರೆಯ 5 ದಿನಗಳ ದೇವಿಯ ಜಾತ್ರೆ ಭಾರಿ ಸಂಭ್ರಮದಿಂದ ನಡೆಯಿತು. ಇಂದು ಕೊನೆಯ ದಿನದಂದು ಎಲ್ಲ ಯುವಕರು ಹಿರಿಯರು ಮಡಿಹುಡಿಯಿಂದ ಸ್ನಾನ ಮಾಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಣ್ಣಿನ ಮಡಿಕೆಯಲ್ಲಿ ಹಾಲು ಹಾಕಿಕೊಂಡು ನಮ್ಮ ಯಲಬುರ್ಗಾ ಸೀಮೆಯ ಸುತ್ತಮುತ್ತಲೂ ಹಾಲು ಎರೆಯುತ್ತೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದ ಶಿವಕುಮಾರ್ ಭೋತೆ ಮಾತನಾಡಿ, ಭೂಮಿ ತಾಯಿಗೆ ಹಾಲು ಹಾಕುವುದರಿಂದ ಮಳೆ ಬೆಳೆ ಚೆನ್ನಾಗಿ ಬರಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ ಮತ್ತು ಆಯುಧ ಹಿಡಿದು ಹೋಗುವುದರಿಂದ ದುಷ್ಟ ಶಕ್ತಿಗಳು ದೂರವಾಗುತ್ತವೆ ಎಂದು ಹಿಡಿದುಕೊಂಡು ಹೋಗುತ್ತೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಂಬರೀಶ್ ಹುಬ್ಬಳ್ಳಿ, ಸಂಗಣ್ಣ ತೆಂಗಿನಕಾಯಿ, ದಾನನಗೌಡ ತೊಂಡಿಹಾಳ್, ಬಸಪ್ಪ ಕಂಬಾರ್, ವಿರೂಪಾಕ್ಷ ಗಂಧದ್, ಅಬ್ರಹ್ಮಪ್ಪ ಕಲಬುರ್ಗಿ, ಮಲ್ಲೇಶ್ ಗೌಡ, ಶರಣಬಸಪ್ಪ, ದಾನ ಕೈ ದೊಡ್ಡಯ್ಯ ಗುರುವಿನ ಹಾಗೂ ಶ್ರೀ ಗ್ರಾಮ ದೇವತೆಯ ಯಲಬುರ್ಗಾ ಭಕ್ತರಂದರು ಭಾಗವಹಿಸಿದರು. ದಾವಮಟ್ಟ ದೇವಿ ದೇವಸ್ಥಾನದ ಪರವಾಗಿ ಎರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಾಮಕ್ಕೆ ಸುಭಿಕ್ಷೆಯಾಗಿ ಒಳ್ಳೆಯ ಆಯುಷ್ಯ ಆರೋಗ್ಯ ಸಂಪತ್ತು ಬರಲಿ, ಗ್ರಾಮದೊಳಗೆ ಯಾವುದೇ ಕೆಡಕಾಗಬಾರ್ದು, ಒಳ್ಳೆಯ ಉದ್ದೇಶದಿಂದ ಎಲ್ಲರಿಗೆ ಹಾಲಿನಂತಾಗ ಒಳ್ಳೆಯ ಬೆಳೆ ಬರಲಿ, ರೈತಾಪಿ ವರ್ಗಕ್ಕೆ ಒಳ್ಳೆಯ ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದಾದ ಇಟ್ಕೊಂಡು ಗ್ರಾಮಕ್ಕೆ ಹಾಲು ಏರಿತೀವಿ. ಈಗ ಹಾಲು ಏರೋ ಉದ್ದೇಶ ಏನಂದ್ರೆ ಹಾಲಿನಂತಾಗ ಏನು ಗ್ರಾಮಕ್ಕೆ ಎಲ್ಲೆಲ್ಲ ಹಾಲು ಬೀಳ್ತದೆ ನಮ್ಮ ಸೀಮೆ ಹೋಗ ಆ ಸೀಮೆಯಿಂದ ಒಳಗೆ ಬರ್ತಕ್ಕಂಥ ಯಾವುದೋ ದುಷ್ಟ ಶಕ್ತಿಗಳು ನಮ್ಮ ಗ್ರಾಮಕ್ಕೆ ಪ್ರವೇಶ ಮಾಡಬಾರ್ದು. ಆಮೇಲೆ ಯಾವುದೇ ರೀತಿ ಏನು ರೋಗ ರುಜಿನಗಳು ನಮ್ಮ ಗ್ರಾಮಕ್ಕೆ ಬರಬಾರ್ದು. ರೈತಾಪಿ ವರ್ಗ ಕರ್ಷವನ್ನು ಕೊಟ್ಟು ಮಳೆ ಬೆಳೆ ಸಮೃದ್ಧಿಯಾಗಿ ಕೊಡಲಿ ಅಂತೇಳಿ ಅದು ಹಿಂದಿನ ಹಿರಿಯರು ಮಾಡ್ಕೊಂಡು ಬಂದ್ರೆ ಆ ಸಂಕೇತವಾಗಿ ಹಾಲು ಏರೋದು ನಾವು ಮಾಡ್ತೀವಿ. ಸರ್, ಆಯುಧ ಹಿಡ್ಕೊಂಡು ಹಾಲು ಎರೆಯೋದು ಆಯುಧ ಹಿಡ್ಕೊಂಡು ಏನಪ್ಪ ಅಂದ್ರೆ ವಿಜಯದ ಸಂಕೇತ, ದೇವಿಯ ಸಿಂಬಲ್ ಅದು. ಆಯುಧ ಅಂದ್ರೆ ದೇವಿ ಸಿಂಬಲ್. ಯಾವ ದುಷ್ಟ ಶಕ್ತಿಗಳು ಯಾವ ಬರ್ತಾವ ಹೋಗುವಂತ ಅವೆಲ್ಲ ಹೊಡೆದು ಹಾಕುವಂಥ ಶಕ್ತಿ ಆ ಆಯುಧದಲ್ಲಿ ಇರ್ತಾ. ಅದಕ್ಕೆ ಆ ದೇವಿ ಏನೈತೆ ಆಯುಧ ಹಿಡ್ಕೊಂಡಿರ್ತಾಳೆ. ಆ ಆಯುಧದಿಂದ ಎಲ್ಲರೂ ಆ ಸಂತ ಹಿಂದೆ ಸರಿತಿರ್ತಾರೆ. ಅದೇ ಉದ್ದೇಶಕ್ಕಾಗಿ ಬೇರೆ ಏನೂ ಇರೋದು. ರೈಟ್ ಸರ್.